ಹಿಂದುತ್ವದ ಭದ್ರಕೋಟೆ ಬಂದರು ನಗರಿಯ ಬಾದ್ಶಾ ಈ ಬಾರಿ ಯಾರಾಗ್ತಾರೆ? ಮಂಗಳೂರಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ? ಎಲೆಕ್ಷನ್ ಆಗ್ತಿದೆ ಸರ್, ತೊಂದರೆ ಇಲ್ಲ. ಬಿಸಿಲು ಜೋರು ಉಂಟಾ, ಎಲೆಕ್ಷನ್ ಜೋರು ಉಂಟಾ? ಎರಡು ಒಂದೇ ಲೆಕ್ಕ ಇದೆ. ಎರಡು ಒಂದೇ ಲೆಕ್ಕ ಇದೆ. ಈಗ ಮಂಗಳೂರಿನಲ್ಲಿ ನಿಮ್ಮ ಆಯ್ಕೆ ಯಾರು? ಪದ್ಮರಾಜ್ ಪೂಜಾರಿಯ ಅಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ? ನಮ್ದು ಇಲ್ಲಿ ಯಾವುದಾದ್ರೆ ಕಾಂಗ್ರೆಸ್. ಕಾಂಗ್ರೆಸ್ ಎಂಥದ್ದು ಸಹ ಕಾಂಗ್ರೆಸ್ ಅವರು ನಿಮಗೆಲ್ಲ ಸಹಾಯ ಮಾಡಿದಾರಾ? ಗ್ಯಾರಂಟಿ ಯೋಜನೆಗಳನ್ನು ನಿಮ್ಗೆ ಇಷ್ಟ ಆಯ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಯ್ತು ಸರ್. ಇಷ್ಟ ಆಯ್ತು. ನಿಮಗೆ ಈಗ ಯಾಕೆ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಿದ್ದೀರಾ? ಯಾಕೆ ಕಾಂಗ್ರೆಸ್ ಬೇಕು? ಏನು ತೊಂದರೆ ಇಲ್ಲ, ಅವರದ್ದು ಯಾರು ಇದಿಲ್ಲ, ಉಪ್ಪರ್ದು ಯಾರು ಇದಿಲ್ಲ, ಸ್ಟೇಷನ್ ಇದಿಲ್ಲ, ಕರೆಕ್ಟ್ ಇದೆ. BJP ಆಗಬೇಡ? ಇಲ್ಲ, BJP ಅಂತೆಲ್ಲ ಪಕ್ಷ ಈ ಸರಿ ಒಂದು ಚೇಂಜ್ ಆಗಬೇಕು ಅಷ್ಟೇ. ಚೇಂಜ್ ಆಗಬೇಕು ಅಷ್ಟೇ, ಬದಲಾವಣೆ ಬೇಕಲ್ಲ, ಯಾವುದಾದ್ರೂ ಬದಲಾವಣೆ ಬೇಕಲ್ಲ. ನಳಿನ್ ಕುಮಾರ್ ಕಟೀಲ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸದ್ಯ ಹಾಲಿ ಸಂಸದರು, ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ನಮಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಮಾಹಿತಿ ಇಲ್ಲ. ಮೀನುಗಾರಿಕೆಗೆ ಆಗಿರ್ಬೋದು, ಕೇಂದ್ರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಏನು ಸಹಾಯವನ್ನು ಕೇಳ್ತೀರಾ ಈ ಮೂಲಕ? ಅದು ನಾವೇನು ಅದಕ್ಕೆ ಗೊತ್ತಿಲ್ಲ, ನಾವು ದುಡಿದು ನಾವು ತಗೊಂಡು ಅಷ್ಟೇ. ಅದಕ್ಕೆಲ್ಲ ಉಂಟು, ಮಾಸ್ಕ್ ಎಲ್ಲ ಹಾಕಿದ್ದೀರಾ? ಮಾಸ್ಕ್ ಒಂದು ಸೇಫ್ಟಿಗೆ. ಈ ಸಲ ಮಂಗಳೂರಲ್ಲಿ ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ ಮೋದಿ. ಯಾಕೆ? ಒಳ್ಳೆ ಅಭಿವೃದ್ಧಿ, ಚಿನ್ನದ ರಸ್ತೆ ಆಗಿದೆ, ಬುಲೆಟ್ ಟ್ರೈನ್ ಆಗಿದೆ, ಎಲ್ಲ ಮಾಡ್ತಿದ್ದಾರೆ. ಪ್ರೈವೇಟಿಸಮ್ ಆಗ್ತಾ ಇದೆ. ಸಿಜ್ಜಲ್ಲಿರುವ ಬ್ಲ್ಯಾಕ್ ಮನಿಯನ್ನು ಚಿನ್ನಕ್ಕೆ ಕನ್ವರ್ಟ್ ಮಾಡಿದರೆ ಚಿನ್ನದ ರಸ್ತೆ ಎಲ್ಲ ಒಳ್ಳೆ ಅಭಿವೃದ್ಧಿ. ರೇಟೆಲ್ಲ ಜಾಸ್ತಿ ಆಗ್ತುಂಟು, ಅದಕ್ಕೆ ಮೋದಿಗೆ ಈ ಸತಿ. ಮತ್ತೆ ಮೋದಿಗೆ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಗಿರ್ಬೋದು, ಹಾಗೆಯೇ ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ವ್ಯಕ್ತಿ ಅಷ್ಟೇ. ನಮ್ದು ಮತ ಕಾಂಗ್ರೆಸ್ಸಿಗೆ ಬಸ್ ಅಷ್ಟೇ. ಯಾಕೆ ಸರ್ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಒಳ್ಳೆ, ಈಗ ಸಿದ್ದರಾಮಯ್ಯ ಒಳ್ಳೆ ಇದು ಕೊಡ್ತಾ ಇದ್ದಾರೆ, ಗ್ಯಾರಂಟಿ 5. ಗಂಡಸರಿಗೆ ಅಂತ ಗ್ಯಾರಂಟಿ ಕೊಟ್ಟಿಲ್ಲ? ಗಂಡಸರಿಗೆ ಕರೆಂಟ್ ಕೊಡ್ತಾ ಇದ್ದಾರಲ್ಲ, ಮತ್ತು ಅಕ್ಕಿ, ಮತ್ತು ಕಲಿತ ಮಕ್ಕಳಿಗೆ, ಮನೆಯಲ್ಲಿರುವವರಿಗೆ ಹಣ ಇದೆಲ್ಲ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಸಿದ್ದರಾಮಯ್ಯಗೆ ಮತ ಚಲಾವಣೆ ಮಾಡೋದು. ಈಗ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಎಂಥದ್ದು, ಮೋದಿ ನೋಡಿದ್ದೀರಲ್ಲ 10 ವರ್ಷದಲ್ಲಿ ಅಭಿವೃದ್ಧಿ ಏನು ಮಾಡಿದ್ದಾರಂತ. ಎಲ್ಲ ಸುಳ್ಳು ಹೇಳೋದು, ಸತ್ಯ ಏನೂ ಇಲ್ಲ. ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಮಾಡುವುದೆಂಥದ್ದು ಇಲ್ಲ. ಅವರದ್ದೇ ಫಂಡ್ ಜಾಸ್ತಿ ಆಗ್ತಾ ಉಂಟು, ಅದೇ ಚುನಾವಣೆ ಫಂಡು, ಅದೇ ಮತ್ತೆ ಯಾವುದೂ ಇಲ್ಲ. ಥ್ಯಾಂಕ್ ಯು ಸರ್, ಮಾತಾಡಿದ್ದಕ್ಕೆ. ನಿಮ್ಮ ಹೆಸರು? ಬಿಜೆಪಿಯಲ್ಲಿ ಏನೂ ಆಗುವುದಿಲ್ಲ ಕೆಲಸ ಇಲ್ಲಿ, ಅದಕ್ಕೆ ಕಾಂಗ್ರೆಸ್. ಈ ಬಾರಿ ಮಂಗಳೂರಿನಲ್ಲಿ ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ, ನನ್ನ ಆಯ್ಕೆ, ನಮ್ಮಲ್ಲ, ನನ್ನ ಆಯ್ಕೆ ಬಿಜೆಪಿ. ಯಾಕೆ ಬಿಜೆಪಿ ಅಂತ? ಯಾಕೆಂದರೆ ಗ್ಯಾರಂಟಿಗಲ್ಲ, ಗ್ಯಾರಂಟಿ ಕೊಡೋದು ನಮ್ಮ ದುಡ್ಡಿಂದ. ನಾನು ತಿಂಗಳಿಗೆ 30,000 ರೂಪಾಯಿ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡ್ತೇನೆ. ಅದರಿಂದ 25% ಇತ್ತು GST, ಈಗ 30% GST. 30,000 ರೂಪಾಯಿ ಮನೆಗೆ ಖರ್ಚು ಮಾಡಿದರೆ ಅದರಿಂದ ಅವರು 3,000 ರೂಪಾಯಿ, ಇಲ್ಲದ್ರೆ ಮಿನಿಮಮ್ 6,000 ರೂಪಾಯಿ ನಾವು ಯಾರಿಗೆ ಕೊಡ್ತಾ ಇದ್ದೇವೆ? ಸರ್ಕಾರಿಗೆ ಕೊಡ್ತಾ ಇದ್ದೇವೆ. ಆ 30,000 ರೂಪಾಯಿದಿಂದ 2,000 ರೂಪಾಯಿ ನನ್ನ ಹೆಂಡತಿಗೆ ಕೊಡ್ತಾ ಇದ್ದಾರೆ. ಏನಂತೇಳಿ? ಗ್ಯಾರಂಟಿ ಅಂತೇಳಿ. ಯಾರು ದುಡ್ಡು? ಸರ್ಕಾರದಲ್ಲ, ನಾ ದುಡ್ಡನ್ನೇ ನನ್ನ ಹೆಂಡತಿಗೆ ಕೊಡೋದು. ಇನ್ನೊಂದೇನೆಂದರೆ ಬಸ್ ಫ್ರೀ, 1,000 ರೂಪಾಯಿ ಅದಕ್ಕೆ ಹಾಕಿ. ನನ್ನ ಹೆಂಡತಿ ಎಲ್ಲಿಗೆ ಹೋಗಲ್ಲ, ನಾನೇ ಗಾಡಿಯಲ್ಲೇ ಕರ್ಕೊಂಡು ಹೋಗೋದು. 1,000 ರೂಪಾಯಿ ಅದು ಕೊಡ್ತಾ ಇದ್ದಾರೆ. ಯಾರು ದುಡ್ಡು? ನೀವೆಲ್ಲಿ ಬೇಕು? ಯಾರು ದುಡ್ಡು ಅದು? ನನ್ನದೇ ದುಡ್ಡು. ನಾನು ಕೆಲಸ ಮಾಡಿ ದುಡ್ಡನ್ನು ತೆಗೆದು GST ಟ್ಯಾಕ್ಸ್ ಹೆಸರಲ್ಲಿ ತೆಗೆದು ಯಾರಿಗೆ ಕೊಡೋದು? ನನ್ನ ಹೆಂಡತಿಗೆ. ಸರಿ ಅಲ್ವಾ? ತಪ್ಪಿದ್ರೆ ಹೇಳ್ಬೇಕು ನಾನು. ಅದರಿಂದ ನಾನೇನು ಹೇಳ್ತೀನಿ, ನಾವು ದುಡ್ಡು ತಿನ್ನೋದು, ನಾವು ಓಟ್ ಹಾಕಿ ದುಡ್ಡು ತೆಗೆಯೋರಲ್ಲ, ನಾವು ಡೈಲಿ ದುಡ್ಡು ತಿನ್ನೋರು. ಮತ್ತೇನೆಂದರೆ BJP ಯಾಕೆಂದರೆ 70 ವರ್ಷದಿಂದ ಇಂಡಿಯಾ ಏನಂತ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಬಾವಿಯಲ್ಲಿರುವ ಕಪ್ಪೆ ಥರ ಇತ್ತು. ಇವಾಗ ವರ್ಲ್ಡ್ನಲ್ಲಿ ಎಷ್ಟು ದೇಶ ಇದೆ ಎಲ್ಲರಿಗೂ ಗೊತ್ತಾಗಿದೆ ಇಂಡಿಯಾ ಏನಂತೇಳಿ. ಅದಕ್ಕೆ ನಾವು BJP ಸಪೋರ್ಟ್ ಮಾಡೋದು. ಮೋದಿಯವರ ಆಡಳಿತ ನಿಮ್ಗೆ ಇಷ್ಟ ಆಯಿತಾ? ನನಗೆ ಮೋದಿಯವರು ಇಷ್ಟ ಆಗಿದೆ, ಮೋದಿಯವರು ಮಾಡುವ ಕೆಲಸಗಳು ಇಷ್ಟ ಆಗಿದೆ. ಮತ್ತು ಜಾತಿ ಹೆಸರಿನಲ್ಲಿ ಮತ ಹಾಕುತ್ತಿಲ್ಲ ನಾನು BJPಗೆ. ನಾನು ಮೋದಿಯವರಿಗೆ ಓಟ್ ಹಾಕ್ತೀನಿ. ಅಭಿವೃದ್ಧಿ ನೋಡಿ ಹಾಂ, ಮೋದಿ ನನ್ನ ದೇಶವನ್ನು ಫೇಮಸ್ ಮಾಡಿದ್ದಾರೆ, ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಇಂಡಿಯಾ ಏನಂತೇಳಿ. ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಅವರ ಅಭಿಪ್ರಾಯ ಏನಿಲ್ಲ, ನನಗೆ ಒಂದೇ, BJP ಬರಬೇಕು. BJP ಅಲ್ಲ,
ಬಿ ಜೆ ಪಿಯಲ್ಲಿರುವ ಮೋದಿಜಿ ಬರಬೇಕು ಮೇಲೆ ಇನ್ನೊಂದು ಸರ್ತಿ. ಮೋದಿಜಿ ಬರದೇ ಇದ್ದರೆ ನಾ ಬಿ ಜೆ ಪಿಗೆ ಓಟ್ ಹಾಕಲ್ಲ ಇನ್ನು ಮುಂದೆ. ನಾನು ಧರ್ಮ ನೋಡಿ ಓಟ್ ಹಾಕೋಣಲ್ಲ ನಾನು ನನ್ನ ಅಭಿವೃದ್ಧಿ ನನ್ನ ದೇಶವನ್ನು ಡೆವಲಪ್ ಮಾಡೋದು ನನ್ನ ಒಬ್ಬ ಪ್ರಜೆಯ ಕಾರ್ಯ ಒಂದು ಏನಾಗಿದೆ ಅಂತ ಹೇಳಿದರೆ ನಮ್ಮ ಹೆಮ್ಮೆ. ನಾನು ನನ್ನ ದೇಶವನ್ನು ಇಂಪ್ರೂವ್ ಮಾಡೋದು ನನಗೆ ರಾಜಕೀಯದವರು ಪಾರ್ಟಿಯವರು ಒಂದು ಓಟ್ ಹಾಕಿ 1,000-2,000 ನನಗೆ ಆಗತ್ತಿಲ್ಲ. ನಾವು ಡೈಲಿ ದುಡಿ ತಿಂತೇವೆ. ನನ್ನ ದೇಶವನ್ನು ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ. ಈಗ ಮಂಗಳೂರಲ್ಲಿ ಯಾರು ನಿಮ್ಮ ಆಯ್ಕೆ? ನಮ್ಮ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಬರ್ತದೆ. ಹಾ. ಒಳ್ಳೆ ಫೈಟ್ ಉಂಟಾ? ಫೈಟ್ ಉಂಟು. ಬಿಜೆಪಿ ಹಾಗಾದ್ರೆ ಸೋಲುದಾ ಈ ಸಲ? BJP ಗೊತ್ತಿಲ್ಲ ನಮಗೆ, ನಾವು ಕಾಂಗ್ರೆಸ್ ಸಪೋರ್ಟ್. ಕಾಂಗ್ರೆಸ್ ಸಪೋರ್ಟ್. ಯಾಕೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗ ಹೌದೌದು ಬೆಂಬಲ ಇದೆಯಾ ನಿಮಗೆ? ಹೌದೌದು. ಖುಷಿ ಆಯ್ತು ಗ್ಯಾರಂಟಿ ಯೋಜನೆ. ಮೋದಿ ಆಡಳಿತ ಖುಷಿ ಆಗ್ಲಿಲ್ವಾ? ಇಲ್ಲ. ಯಾಕೆ? ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಬರಬೇಕು ನಮಗೆ. ನಿಮಗೆ ಕಾಂಗ್ರೆಸ್ ಬರಬೇಕು. ಬಡವರವರಿಗೆಲ್ಲ ಭಾರಿ ತುಂಬ ಹೆಲ್ಪ್ ಉಂಟು. ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಮೀನುಗಾರರಿಗೆ ಎಂತ ಸಹಾಯ ಮಾಡಬೇಕು? ಯಾವುದೇ ಸರ್ಕಾರ, ಕೇಂದ್ರ ಅಥವಾ ರಾಜ್ಯ ಸರ್ಕಾರ? ಕೇಂದ್ರ ಸರ್ಕಾರ. ಇಂದಿರಾ ಗಾಂಧಿ ಇರುವಾಗ ಇಲ್ಲಿ ಮಂಗಳೂರಲ್ಲಿ ತುಂಬ ಜನರಿಗೆ ಬಾಂಡ್ ಕೊಟ್ಟು ಆಗ ಬೋಟ್ ಆಗಿದ್ದು. ಮೋದಿ ಸರ್ಕಾರ ಒಂದು ಬೋಟ್ ಸಹ ಆಗಲಿಲ್ಲ. ಬೋಟ್ ಇದು ಬಂದಿಲ್ಲ, ಅಭಿವೃದ್ಧಿ ಆಗಿಲ್ಲ. ಇಂದಿರಾ ಗಾಂಧಿ ಇರುವಾಗನೇ ಬಡವರಿಗೆ ಜಾಗ ಎಲ್ಲ ಕೊಟ್ಟು. ಈ ಸರ್ಕಾರ ಬಂದ ಯಾರು ಜಾಗ ಕೊಡಲಿಲ್ಲ. ಮಂಗಳೂರಲ್ಲಿ ಯಾರು ಗೆಲ್ಬೇಕು? ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಯಾರು? ಬ್ರಿಜೇಶ್ ಚೌಟ ಗೆಲ್ಬೇಕು. ಈಗ ಮೋದಿ ಆಡಳಿತ ನೋಡಿ ಖುಷಿ ಆಗಿದೆ ನಿಮ್ಗೆ? ಹೌದು. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತದಲ್ಲ ಮಹಿಳೆ? ಹೌದು, ಎಲ್ಲ ಬರ್ತದೆ. ನಮಗೆ ಬೇಡ, ಅವ್ರು ಕೊಡುದು ಯಾರ್ದು ಬೇಡ. ನಾವು ದುಡಿದು ನಾವು ತಿನ್ನುದು. ಮೋದಿ ಮತ್ತೊಮ್ಮೆ ಬರ್ಬೇಕಾ? ಮೋದಿ ಬರಬೇಕು. ಇಲ್ಲಿ ಚೌಟನ ಯಾರು? ಚೌಟ ಗೆಲ್ಬೇಕು. ಗೆಲ್ಬೇಕು ನಮಗೆ. ಮತ್ತೆ ಮೀನುಗಾರರಿಗೆ ಯಾವ ರೀತಿಯಾದಂತ ಸಹಾಯ ಮಾಡಬೇಕು ಸರ್ಕಾರ ನಿಮ್ಗೆ? ಅವರಿಗೆ ಬಿಟ್ಟದ್ದು, ಬೋಟಿನವರಿಗೆ ಬಿಟ್ಟದ್ದು. ನಾವು ಮಾತಾಡಿದ್ರೆ ಇಲ್ಲಿ ಕೋಪ ಬರ್ತದೆ ಒಬ್ಬೊಬ್ಬರಿಗೆ. ಅವರು ಕೇಳಬೇಕು. ಕೊಡಿರಿ, ಯಾವುದು ಸಹಾಯವಾದರೂ ಕೊಡಿರಿ. ಬೋಟಿನವರಿಗೆ ಮೀನಿಲ್ಲ ಅಲ್ವಾ, ಕೊಡಿರಿ. ನಮಗೇನು ಬೇಸರ ಇಲ್ಲ. ಅವರಿಗೆ ಸಹಾಯ ಮಾಡಬೇಕು, ದೋಣಿಯವರಿಗೆ, ಬೋಟಿನವರಿಗೆ. ಆಧಾರ ಉಂಟು ಮಗ, ಸತ್ಯವಾಗಿ. ನೀವು ಯಾವ ಪಕ್ಷ ಬಂದು
ಈ ಮೋದಿ ಆಡಳಿತ ನಿಮಗೆ ಖುಷಿ ಕೊಡ್ತಾ? ಖುಷಿ ಕೊಡ್ತದೆ. ಖುಷಿ ಕೊಡ್ತಾ, 10 ವರ್ಷ ಖುಷಿ ಕೊಡ್ತು. ನೆಕ್ಸ್ಟ್ ಅವರೇ ಆಗಬೇಕಾ ಅಥವಾ ಚೇಂಜಸ್ ಕೇಳ್ತೀರಾ? ಅವರೇ ಇರಲಿ. ಅವರೇ ಇರಲಿ. ಹಾಗಾದ್ರೆ ಮಂಗಳೂರಿನಲ್ಲಿ ನೀವು ಚೌಟ ಅವ್ರನ್ನ ಆಯ್ಕೆ ಮಾಡೋದು? ಚೌಟ. ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಸರ್ ಖುಷಿ ಕೊಟ್ಟಿದೆ ನಿಮಗೆ? ಇಲ್ಲ. ಇಲ್ಲ, ಬೇಡ ಇತ್ತಾ? ಬೇಡ ಇತ್ತು. ಯಾಕೆ ಬೇಡ? ಯಾವುದು ಕೂಡ ಗ್ಯಾರಂಟಿ ಇಲ್ಲ. ಅಲ್ಲ, ಗಂಡಸರಿಗೆ ಅಂತ ಫ್ರೀ ಕೊಟ್ಟಿಲ್ಲ ಅಂತ ಬೇಡ? ಹಾಗೇನಿಲ್ಲ, ಗಂಡಸರಿಗೆ ಎಲ್ಲ ಲಾಸ್ ಅದರಲ್ಲಿ. ಎಲ್ಲ ಲಾಸ್ ಆಗ್ತಿದೆ. ಹಾಗಾದ್ರೆ ಈ ಬಾರಿ ಮತ್ತೊಮ್ಮೆ ಮೋದಿ ಬರಬೇಕು ಅಂತ ಕೇಳ್ಕೊಳ್ತೀರಾ ನೀವು? ಹೌದು. ಪದ್ಮರಾಜ್ ಪೂಜಾರಿ. ಯಾಕೆ ಪದ್ಮರಾಜ್ ಪೂಜಾರಿಗೆ? ಅವರು ಒಳ್ಳೆ ಕ್ಯಾಂಡಿಡೇಟ್, ಹಲವಾರು ವರ್ಷದಿಂದ ಕಾರ್ಯಕರ್ತರಾಗಿದ್ದರು, ಮತ್ತು ಯಾವುದೇ ಒಂದು ದಾಖಲೆ ಏನಿಲ್ಲ ಅವ್ರದ್ದು. ಈಗ ಬಿಜೆಪಿ ಯಾಕೆ ಬೇಡ ನಿಮಗೆ? BJP ಬೇಡ ಅಂತ ಏನಿಲ್ಲ, ಅವರು ಪದ್ಮರಾಜ್ ಅವರು ಒಳ್ಳೆ ಕ್ಯಾಂಡಿಡೇಟ್, ಈ ಸತಿ ಅವ್ರು ಬರಬೇಕಂತ ಎಲ್ಲರಿಗೂ ಕ್ಯಾಂಡಿಡೇಟ್ ನೋಡಿ ಹಾಕೋದು. ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ನೋಡಿ ಹಾಕಿದ್ದು. ಇಲ್ಲ ನಳಿನ್ ಕುಮಾರ್ ಕೊಡಬೇಕಿತ್ತು, ಅವ್ರು ಕೊಡಲಿಲ್ಲ. ಚೌಟ ಹೊಸ ಕ್ಯಾಂಡಿಡೇಟ್ ಅಲ್ಲ, ಅವರು ನಳಿನ್ ಕುಮಾರ್ ಹತ್ರ 3 ಸತಿ ವಿನ್ ಆದವರು, ಅವ್ರು ಕೊಡಬೇಕಿತ್ತು, ಅವ್ರದ್ದು ತೆಗೆದರು. ಆದ ಕಾರಣ ಇವರಿಗೆ ಕೊಡುದು ಅಷ್ಟೇ. ಇವರಿಗೆ ನಿಮ್ಮ ಮತ? ಕಳೆದ 2 ಲೋಕಸಭೆ ಚುನಾವಣೆಯನ್ನ ಗಮನಿಸಿದ್ರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒನ್ ಸೈಡ್ ಗೇಮ್ ಆಗಿತ್ತು. ಹಿಂದುತ್ವದ ಅಲೆ ವರ್ಕೌಟ್ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗದ್ದುಗೆಗೆ ಏರಿಸೋಕೆ ಇಲ್ಲಿನ ಜನರು ಸಹಾಯವನ್ನ ಮಾಡಿದ್ರು. ಆದ್ರೆ ಈ ಬಾರಿ ಟಫ್ ಕಾಂಪಿಟೇಷನ್ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಹಾಗೇನೆ ಕಾಂಗ್ರೆಸ್ನಿಂದ ಪದ್ಮರಾಜ್ ಪೂಜಾರಿ ಅವರನ್ನ ಅಖಾಡಕ್ಕೆ ಕಾಂಗ್ರೆಸ್ ಇಳಿಸಿರೋದ್ರಿಂದ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಜನರೆಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಹಾಗೇನೆ ಮತ್ತಷ್ಟು ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ಬಳಿಕ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒನ್ ಸೈಡೆಡ್ ಗೇಮ್ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಿಲ್ಲ. ಯಾಕಂತ ಹೇಳಿದ್ರೆ ಘಟಾನುಘಟಿ ನಾಯಕರು ಅಖಾಡದಲ್ಲಿ ಇರೋದ್ರಿಂದ ಪ್ರಬಲ ಪೈಪೋಟಿಯನ್ನ ನಿರೀಕ್ಷೆ ಮಾಡಬಹುದು ಎನ್ನುವಂಥದ್ದಾಗಿ ಮಂಗಳೂರಿನ ಜನತೆ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಬ್ರಿಜೇಶ್ ಚೌಟ ಪರವಾಗಿ ಒಂದಷ್ಟು ಜನರು ಒಲವನ್ನು ತೋರಿಸಿದ್ರೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರ ಪರವಾಗೂ ಕೂಡ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಮಂಗಳೂರಿನಲ್ಲಿ ಮತ್ತಷ್ಟು ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಯಾರಿಗೆ ಈ ಸಲ ಓಟ್ ಹಾಕೋದು? ಓಟ್ ಬಿಜೆಪಿಗೆ. ಬಿಜೆಪಿ ಬೇಕು ನಮಗೆ. ಬಿಜೆಪಿ ಮೋದಿ ಬೇಕು. ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮ್ಗೆ? ಖಂಡಿತ ತಪ್ಪ, ಅವರೇ ಬರಬೇಕು ನನಗೆ. ಸಿದ್ದರಾಮಯ್ಯ ಅದೆಲ್ಲ ಸಿದ್ದರಾಮಯ್ಯ ಯಾರು ಬೇಡ, ನನಗೆ ಮೋದಿ ಇದ್ರೆ ಸಾಕು. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ರಲ್ಲ, ಮನೆಗೆ 2000, ಬಸ್ಸಲ್ಲಿ ಫ್ರೀ. ಯಾರು ಹಣ ಕೊಟ್ಟದ ಅವರು? ಅವ್ರ ಮನೆ ದಂಡ ಕೊಟ್ಟದ ಅವರು? ನಮ್ದು ಹಣ ನಮ್ಗೆ ಕೊಡುದು. ಅವರ ಮನೆಯಲ್ಲಿ ಇದು ಕ್ವಾರ್ಟರ್ ಇದ್ದ ಹಣ ಕೊಡುದಲ್ಲ, ಬ್ಯಾಂಕಲ್ಲಿ ಇಟ್ಟು ಕೊಡುದಲ್ಲ, ನಮ್ಮ ಹಣ ನಮ್ಗೆ ಕೊಡುದು. ಅವರು ಈಗ ಕಷ್ಟ ಪಡ್ತೇವಲ್ಲ ಮನಸ್ಸಲ್ಲೆಲ್ಲ, ಅದನ್ನು ಕೊಡುದು. ಅವ್ರ ಮನೆದಲ್ಲ, ಅವರದಲ್ಲ ಕೊಡುದಲ್ಲ. ಹಾಂ, ಎಷ್ಟು ಹಣ ಲಾಸ್ ಮಾಡಿದ್ರೆ ಗೌರ್ಮೆಂಟಿಗೆ ಅವರು? ಅವರ ಮನೆ ದಂಡ ಕೊಟ್ಟದ ಅವರು ಅಲ್ವಾ? ಅವರ ಜಮೀನು ಮಾಡಿಕೊಟ್ಟದ ಅಲ್ಲ? ಮತ್ತೇನು ನಮ್ಮ ನಮಗೆ ಕೊಟ್ಟದವರು. ಅದಕ್ಕೆ ನೀವು ಚೌಟರಿಗೆ ಓಟ್ ಹಾಕೋದು ಈ ಸಲ? ನಮ್ಮ ಬಿಜೆಪಿ ಹಾಕೋದು. ಎಷ್ಟು ಬರಲಿ ಬರೋದು ಅವರೇ. ಅವರೇ ಹಾಕೋದು. ನಾನು ಬೇರೆಯವ್ರಿಗೆ ಯಾವಾಗ ಹಾಕೋದು? ಹಣ ಕೊಡ್ತಾರೆ ಅಂತ ಹಾಕೋದಿಲ್ಲ, ಚಿನ್ನ ಕೊಡ್ತಾರೆ ಅಂತ ಹಾಕೋದಿಲ್ಲ, ಅವರಿಗೆ ಹಾಕೋದು. ಯಾರು ಗೆಲ್ತಾರೆ ಈ ಸಲ? ಈ ಸಾರಿ ನಮ್ಮ ಹೊಸ ನಾಯಕನಾಗಿ ನಮ್ಮ ಪದ್ಮರಾಜು, ಕುದ್ರೋಳಿ ದೇವಸ್ಥಾನದ ಪದ್ಮರಾಜ್ ಬರ್ತಾರೆ, ವಿನ್ ಆಗ್ತಾರೆ ಅವರು. ಹೊಸ ನಾಯಕ, ಹೊಸ ಮುಖ ಅವ್ರದ್ದು, ಒಳ್ಳೆ ಕ್ಯಾಂಡಿಡೇಟು, ಅವ್ರು ವಿನ್ ಆಗ್ತಾರೆ. ಕ್ಯಾಂಡಿಡೇಟ್ ಬಗ್ಗೆ ಓಕೆ. ಈಗ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕಿತ್ತು ಅಂತೇಳಿ ಒಂದಷ್ಟು ಚರ್ಚೆಗಳು. ಹಾಗೇನಿಲ್ಲ, ನಮ್ಮ ಜಾತಿ ಮತ ಏನಿಲ್ಲ, ಜಾತಿ ಮತ ಯಾರಿಲ್ಲ. ಯಾರು ಬಂದರೆ ಅವರು ಮಂಗಳೂರಲ್ಲಿ ಪದ್ಮರಾಜ್ ಗ್ಯಾರಂಟಿ ವಿನ್ ಆಗ್ತಾರೆ. ಅವರು ಖಂಡಿತವಾಗಿ ಬರ್ತಾರೆ. ಅವರು ಒಳ್ಳೆ ವಿದ್ಯಾವಂತ, ಒಳ್ಳೆ ಒಂದು ವ್ಯಕ್ತಿ, ಒಂದು ನಗುಮುಖ, ಒಳ್ಳೆ ಕ್ಯಾಂಡಿಡೇಟರ್. ಅವರು ಕೆಲಸ ಮಾಡ್ತಾರೆ, ಅವರು ಮಾಡಿಸ್ತಾರೆ. ಅವರು ಚೌಟ ದೇಶ ಸೇವೆ ಎಲ್ಲ ಮಾಡಿದ್ರು ಸೈನಿಕರ. ಅದು ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅದೆಲ್ಲ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಮೋದಿ ಅದು ಮತ್ತೆ ಅವರು ಅದು ಮೇಲೆ ಬರಬೇಕು, ಅಲ್ಲಿ ಕೇಂದ್ರದಲ್ಲಿ ಬರಬೇಕು. ಇಲ್ಲಿ ಬಂದರೆ 2 ಸೀಟು ಮಾತ್ರ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ನಮ್ಮ ಕ್ಯಾಂಡಿಡೇಟ್ ವ್ಯಕ್ತಿ ನೋಡುದು, ಪಕ್ಷ ನೋಡುದಲ್ಲ, ವ್ಯಕ್ತಿ. ನಮಗೆ ಕ್ಯಾಂಡಿಡೇಟ್ ಯಾರು ಒಳ್ಳೆಯದು ಅವರಿಗೆ ಓಟು. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೆಕೆ, ಇಲ್ಲೊಬ್ರು ಜ್ಯೂಸ್ ಕುಡಿತಾ ಕೂತಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಯಾರು ಸರ್ ಈ ಸಲ ಮಂಗಳೂರಲ್ಲಿ ಬರ್ಬೋದು? ನಿಮ್ಮ ಆಯ್ಕೆ? ಮಂಗಳೂರಲ್ಲಿ 50-50 ಉಂಟು. 50-50 ಟಫ್ ಫೈಟ್ ಇದೆ. ಟಫ್ ಆಗಿದೆ. ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಜಡ್ಜ್ ಮಾಡ್ಲಿಕ್ಕೆ ಈಗಲಾಗಲಿಲ್ಲ. ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾವತ್ತಿಂದ ನಾವು ಮೊದಲಿಂದೇ ಕಾಂಗ್ರೆಸ್ ನಂಬಿದ್ದೇವೆ, ಇವತ್ತು ನಂಬಿದ್ದೇವೆ, ಮತ್ತೆ ಸಹ ನಂಬುತ್ತೇವೆ. ಕಾಂಗ್ರೆಸ್ ಅಂದರೆ ನಮ್ಮದು ಹಳೆ ಒಂದು ಮುಂಚಿಂದ ಫಾಲೋ ಮಾಡ್ತವರು ನಾವು. ನಮ್ಮ ಅಪ್ಪ ಅವರು, ತಂದೆ ತಾಯಿ ಎಲ್ಲ ಸೇರಿ ಕಾಂಗ್ರೆಸ್ ಬೆಂಬಲನೇ ಇರ್ತಾರೆ. ಈಗ ಎಂತಂದ್ರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ? ನಮಗೆ ಅಂತಲ್ಲ, ಜನರಿಗೆ ಎಲ್ಲ ಜನರಿಗೆ ಇಷ್ಟ ಆಗಿದೆ. ಬೆಂಬಲ ಅಂದರೆ ಅದು ಅವರು ಕೊಡುವ
ಒಂದೊಂದು ಯಾವುದು ಗ್ಯಾರಂಟಿ ಇದೆ ಅವರು ಪಕ್ಕ ಮಾಡ್ತಾರೆ. ಗ್ಯಾರಂಟಿ ಮಾತಲ್ಲಿ ಯಾವ್ದು ಮಾತು ಅವರ ಬಾಯಲ್ಲಿ ಬರುತ್ತೆ ಅದು ಮಾಡೇ ತೋರಿಸ್ತಾರೆ ಅವರು. ಗ್ಯಾರಂಟಿ ಇದು ಮೋದಿಯವರ ಆಡಳಿತ, ಮೋದಿಯವರ ಆಡಳಿತ ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಮಾಡೋದು, ಜನರ ಬೆಂಬಲ ಯಾರಿಗೆ ಬರುತ್ತೆ ಆ ಥರ ಇರೋದು. ಒಟ್ಟಿನಲ್ಲಿ ಮಂಗಳೂರಲ್ಲಿ ಇದು ದೊಡ್ಡ ಫೈಟ್ ಇದೆ. ಫೈಟ್ ಇದೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಬಿಸ್ನೆಸ್ ಎಲ್ಲ ಹೆಂಗಿದೆ ಸರ್? ದೇವರ ದಯದಿಂದ ಒಳ್ಳೆಯದಿದೆ. ಒಳ್ಳೇದಿದೆ. ಈ ಸಲ ಮಂಗಳೂರಲ್ಲಿ ನಿಮ್ಮ ಆಯ್ಕೆ? ಮಂಗಳೂರಲ್ಲಿ ನಮ್ಮ ಆಯ್ಕೆನೇ ಅಂತ 50-50 ಇದೆ ಮಂಗಳೂರಲ್ಲಿ. ಮತ್ತು ಇಲ್ಲಿ ಬಹುಸಂಖ್ಯಾತ ಬಿಲ್ಲವರು ಮತ್ತು ಮುಸ್ಲಿಂ ಮತದಾರರು ಹೆಚ್ಚು. ಇಲ್ಲಿಯ ಬಿಲ್ಲವ ಕ್ಯಾಂಡಿಡೇಟ್ ಹಾಕಿದ ಕಾರಣ, ಕಾಂಗ್ರೆಸ್ ಬಿಲ್ಲವ ಕ್ಯಾಂಡಿಡೇಟ್ ಹಾಕಿದ ಕಾರಣ 50-50 ಫೈಟಿಗೆ ಬಂದಿದೆ. ಮತ್ತು ಬಿಲ್ಲವರು ಪದ್ಮರಾಜ್ ಜೈನ್ರವರಿಗೆ ಫುಲ್ಲಾಗಿ ಸಪೋರ್ಟ್ ಪದ್ಮರಾಜ್ ಪೂಜಾರಿ ಅವರಿಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಬರುವಂಥ ಚಾನ್ಸ್ ಇದೆ. ಮತ್ತು ಮೋದಿ ಅಲೆ ವರ್ಕ್ ಆಗೋದಿಲ್ಲ ಮಂಗಳೂರಲ್ಲಿ? ಮೋದಿ ಅಲೆ ಕೆಲವರಿಗೆಲ್ಲ ಮೋದಿ ಅಲೆ ವರ್ಕ್ ಆಗುತ್ತೆ, ಕೆಲವರಿಗೆಲ್ಲ ಮೋದಿ ಅಲೆ ವರ್ಕ್ ಆಗಲ್ಲ. ಮೋದಿಯ ಭಕ್ತರಿಗೆ ಮೋದಿ ಅಲೆ ವರ್ಕ್ ಆಗುತ್ತೆ. ನೀವು ಬೆಂಬಲ ಕೊಡೋದು ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಬೆಂಬಲ ಕೊಡುವುದಂತೇನಿಲ್ಲ, ಅದು ನಮ್ಮ ಪರ್ಸನಲ್ ವೈಯಕ್ತಿಕ. ಅದೇ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಕಾಂಗ್ರೆಸ್ ಮತ್ತು BJP ಬಳಿಗೆ ಸಮಬಲವಾದ ಪೈಪೋಟಿ ಇದೆ. ಮತ್ತು ಬಿಲ್ಲವರು ಯಾರಿಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಬರುತ್ತೆ. ಬಿಲ್ಲವ ಪ್ರತಿನಿಧಿ ಬೇಕಿದ್ದರೆ ಅವರು ಬಿಲ್ಲವ ಪ್ರತಿನಿಧಿ ಲೋಕಸಭೆಯಲ್ಲಿ ಬೇಕಿದ್ದರೆ ಬಿಲ್ಲವರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಬಹುಸಂಖ್ಯಾತ ಮತದಾರರು ಮುಸ್ಲಿಂ ಮತ್ತು ಬಿಲ್ಲವರು ಅಂತ ಹೇಳಿದರೆ ಇಲ್ಲಿಯ ಒಂದು 18 ಲಕ್ಷ ಮತದಾರರಲ್ಲಿ ಸಾಧಾರಣ ಬಿಲ್ಲವರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ ಸೇರಿದರೆ ಅರ್ಧ ಮತದಾರರು 50% ಇದ್ದಾರೆ. ಹಾಗೆ ಬಿಲ್ಲವರು ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಗೆಲ್ತಾರೆ, ಬಿಲ್ಲವರು ಸಪೋರ್ಟ್ ಮಾಡಲಿಲ್ಲ ಇದ್ದರೆ ಖಂಡಿತವಾಗಿ ಸೋಲ್ತಾರೆ. ಮಂಗಳೂರಲ್ಲಿ ಯಾರು ವಿನ್ ಆಗ್ಬೋದು ಈ ಸಲ? ಈ ಸಲ ಕಾಂಗ್ರೆಸ್ ಪಕ್ಕ. ಯಾಕೆ ಕಾಂಗ್ರೆಸ್ ಪಕ್ಕ? ಯಾಕೆ BJP ಬೇಡ? BJP ಅಂದರೆ ಏನು ಡೆವಲಪ್ಮೆಂಟ್ ಏನಾಗಲಿಲ್ಲ ಇಷ್ಟರವರೆಗೆ, ಇನ್ನೂ ಆಗೋದೂ ಇಲ್ಲ. ಯಾಕೆಂದರೆ ಅದು ಅವರ ಹೇಳಿಕೆ ಪ್ರಕಾರ ನೋಡಿದರೆ ನಮಗೆ ಇಲ್ಲಿ ಧಕ್ಕೆಗೆ ಏನು ವ್ಯವಸ್ಥೆ ಇಲ್ಲ. ಒಂದು ಸತಿ ಬಂದು ನೋಡಲಿಲ್ಲ, ಉಸ್ತುವಾರಿ ಯಾರಿದ್ದರೂ ಅವರು ಕೂಡ ಬಂದು ಅದರ ವಿಷಯದಲ್ಲಿ ಏನು ಮೀನುಗಾರರಿಗೆ ಏನಂತ ನೋಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆಯದಂತ ಕಾಣ್ತದೆ. ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರಬೇಕು? ಮೋದಿ ಆಡಳಿತದ ಬಗ್ಗೆ ಖುಷಿ ಇದೆ ನಿಮಗೆ? ಇಲ್ಲ, ಅಸಮಾಧಾನ. 95% ಅಸಮಾಧಾನ. ಏನು ಡೆವಲಪ್ಮೆಂಟ್ ಇಲ್ಲ. 17 ಸತಿ ಬಂದರು ಮಂಗಳೂರಿಗೆ, ಎಂಥ ಪ್ರಯೋಜನ ಏನಾಗಲಿಲ್ಲ. ಅದೇ ಅಸಮಾಧಾನ. ಮತ್ತು ಸಿದ್ದರಾಮಯ್ಯ ಗೌರ್ಮೆಂಟ್ 5 ಯೋಜನೆಯನ್ನು ಕೊಟ್ಟಿದ್ದಾರೆ. ಆ 5 ಯೋಜನೆ ಕೂಡ ಎಲ್ಲರಿಗೆ ಅನುಕೂಲವಾಗಿದೆ. ಅದೇ ಥರ ಈಗ ನಮ್ಮದು ರಾಹುಲ್ ಗಾಂಧಿ ಅವರು ಹೇಳಿದ ಪ್ರಕಾರ ಕೂಡ ಆ ಯೋಜನೆ ಕೂಡ ಅನುಕೂಲ ಆಗುತ್ತೆ ಅಂತ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಮಂಗಳೂರಲ್ಲಿ ಎಲೆಕ್ಷನ್ ಹೆಂಗೆ ಉಂಟು? ಜೋರುಂಟಾ? ಸಾಧಾರಣ ಉಂಟು. ಯಾರಿಗೆ ನಿಮ್ಮ ಬೆಂಬಲ ಈ ಸಲ? ನಮ್ಮದು ಮುಂಚೆ BJP, ಮುಂಚೆಯಿಂದ, ಈಗಿಂದ ಅಲ್ಲ. ಸಣ್ಣ ಎಂದರೆ ಈಗ ತನಕ BJP. ಚೌಟ ಗೆಲ್ತಾರೆ ಈ ಸಲ? ಹೌದೌದು, ಗ್ಯಾರಂಟಿ. ಪದ್ಮರಾಜ್ ಪೂಜಾರಿ ಸೋಲ್ತಾರೆ. ಹೌದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮಗೆ? ಇಲ್ಲಪ್ಪ, ಇಷ್ಟ ಆಗಲಿಲ್ಲ. ಇಲ್ಲ. ಮೋದಿ ಅವರ ಆಡಳಿತ ತೊಂದರೆ ಇಲ್ಲ, ಇಷ್ಟ ತನಕ ತೊಂದರೆ ಇಲ್ಲ. ಇನ್ನೊಂದ್ಸಲ ಮೋದಿ ಬರ್ತಾರ? ಹೇಗೆ? ಅವರೇ ಬರೋದು. ಹೌದು. ಮಂಗಳೂರಲ್ಲಿ ಚೌಟರ ಆಯ್ಕೆ ಮಾಡ್ತೀರಿ? ಆಯ್ಕೆ ಮಾಡಿದ್ದೇವೆ. ಆಯ್ಕೆ ಆಗ್ಲೇ ಮಾಡಿ ಆಯ್ತು? ಹಾಗೆ ಆಗಿದೆ, ಮೊನ್ನೆ ಮಾಡಿದ್ದೇವೆ. ಮೋದಿ ಬಂದಿರ ಅವತ್ತೇ ಮಾಡಿದ್ದೇವೆ. ಈಗ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ರು, ಅವ್ರು ಏನು ಕೆಲಸ ಮಾಡಲಿಲ್ಲ. ಇಲ್ಲ, ಆದ್ರೂ ಕೂಡ ಗೆದ್ರು 3 ಸಲ ಗೆದ್ದಿದ್ದಾರೆ ಅವರು. ಹಿಂದುತ್ವದ ಅಲೆ ಈ ಸಲ ವರ್ಕೌಟ್ ಆಗುತ್ತಾ ಮಂಗಳೂರಲ್ಲಿ? ಆಗ್ತದೆ. ಈ ಸಲ ಮಂಗಳೂರಲ್ಲಿ ಯಾರು ಬರ್ಬೋದು? ಮಂಗಳೂರಲ್ಲಿ ಬ್ರಿಜೇಶ್ ಚೌಟ ಬರ್ತಾರೆ. ನಿಮಗೆ ಇವರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲ್ಲ ಅಂತೀರಾ? ಡೌಟ್ ಕಷ್ಟ ಜಾಸ್ತಿ ಇದೆ ಅಲ್ಲ ಮೊದಲಿಗಿಂತ ಓಟು ಅದನ್ನು ಸೈಡ್ ಹೊಡಲಿಕ್ಕೆ ಆಗಲಿಕ್ಕೆ ಕಷ್ಟ, ಅವರಿಗೆ ಕಷ್ಟ ಆಗ್ತದೆ. ಈಗ ಜಾಸ್ತಿ ತೆಗೆಯುವರು, ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಹೌದಾ? ಈಗ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ? ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ ನಮಗೆ. ಬರುವವರೆಗೆ ಬರ್ತದೆ, ನಮಗೆ ಸಹ ಬರ್ತದೆ, ಬರುವುದಿಲ್ಲ ಅಂತ ಇಲ್ಲ. ಕೊಡ್ತಾರಲ್ಲ, ಕೊಟ್ಟದನ್ನೆಲ್ಲ ತಗೊಳ್ಳೋದು ಅಷ್ಟೇ. ಖುಷಿ ಆಯ್ತಾ? ಖುಷಿ ಅಂತ ಏನಿಲ್ಲ, ನಮ್ಮದೆಲ್ಲ ಕೊಡೋದು, ಬೇರೆಯವ್ರದ್ದು ತೆಗೆದು ಕೊಡೋದಿಲ್ಲ, ನಮ್ಮದೇ ತೆಗೆದು ನಮಗೆ ಕೊಡೋದು. ಗಂಡಸರಿಗೆ ಅಂತ ಗ್ಯಾರಂಟಿ ಕೊಡಬೇಕಿತ್ತ? ಅದು ಹೇಳುದಿಲ್ಲ ನಾನು, ಯಾರಿಗಾದ್ರೂ ಕೊಟ್ಟರೆ ಸಾಕು. ಥ್ಯಾಂಕ್ ಯು. ಮೋದಿ ಆಡಳಿತ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿದೆ. ಇಷ್ಟ ಆಯ್ತು. ಇನ್ನೊಂದ್ಸಲ ಬರಬೇಕಾ ಮೋದಿ? ಬರಬೇಕು, 100% ಬರಬೇಕು. ಈಗ ನಿಮ್ಮ ಮಂಗಳೂರಲ್ಲಿ ನಿಮ್ಮ ಆಯ್ಕೆ ಸರ್, BJP ಕಾಂಗ್ರೆಸ್? ನಮ್ಮ ಆಯ್ಕೆ BJP ಯಾವಾಗಲೂ. BJP? ಹೌದು. ಯಾಕೆ BJP ಅಂತ ಸರ್?
ಅಭಿವೃದ್ಧಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಅವರು. ಮಾಡ್ತಾರೆ, ಇನ್ನು ಮುಂದೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಗಲಿಲ್ಲ. ಟ್ಯಾಕ್ಸ್ ಎಲ್ಲ ನಮ್ಮ ಬಡವರಿಗೆ ಕೊಡ್ತಾರೆ, ಈ ಕಡೆಯಿಂದ ಇದ್ದವ್ರ ಹತ್ರ ಕಸ್ಕೊಳ್ತಾರೆ, ಇದ್ದವ್ರ ಹತ್ರ ತಗೊಂಡು ಬಡವರಿಗೆ ಕೊಡ್ತಾರೆ. ಸರ್, ಈಗ ಮೋದಿ ಆಡಳಿತ 10 ವರ್ಷದಲ್ಲಿ ನಿಮ್ಗೆ ಇಷ್ಟ ಆಯ್ತಾ? 99%. 99% ಇಷ್ಟ ಆಯ್ತು. ಈಗ ಮತ್ತೊಮ್ಮೆ ಮೋದಿ ಬರ್ತಾರಾ? ಗ್ಯಾರಂಟಿ. ಬ್ರಿಜೇಶ್ ಚೌಟ ಪರವಾಗಿ ನಿಮ್ಮ ಅಭಿಪ್ರಾಯ? ಒಳ್ಳೆ ಅಭಿಪ್ರಾಯ ಇದೆ, ಮುನ್ನಡೆಸುವ ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು. ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಮಾಹಿತಿ ಇಲ್ಲ, ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬಂದಿದ್ದಾರೆ, ಧಕ್ಕೆ ಯಾರಾದರೂ ಪ್ರಚಾರಕ್ಕೆ ಬಂದಿದ್ದಾರಾ? ಇಲ್ಲ, ಯಾರು ಬರಲಿಲ್ಲ ಇದುವರೆಗೆ. ಯಾರು ಬರಲಿಲ್ಲ. ಬರ್ತಾರೆ, ಯೂಶುವಲಿ ಬರ್ತಾರ ಎಲೆಕ್ಷನ್ ಆದಾಗ ಪ್ರಚಾರಕ್ಕೆ? ಬರ್ತಾರೆ. ಯಾರು ಬರ್ಬೋದು ಮೇಡಮ್ ಮಂಗಳೂರಲ್ಲಿ ಈ ಸಲ? ಮೋದಿ ಬರ್ತಾರೆ. ಮೊನ್ನೆ ಬಂದೋದ್ರಲ್ಲ, ಹೌದು. ಖುಷಿ ಆಯ್ತಾ ನಿಮ್ಗೆ ಮೋದಿ ನೋಡಿ? ಶೋರ್ ಸರ್, ಖುಷಿ ಆಯ್ತು. ಈ ಸಲ ಚೌಟ ಬರ್ತಾರ, ಆಯ್ಕೆ ಆಗ್ತಾರ? 100% ಬರಬಹುದು. ಹಾಗೇನೆ ಪದ್ಮರಾಜ್ ಪೂಜಾರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರು ಸಹ ನಿಂತಿದ್ದಾರೆ ಕ್ಯಾಂಡಿಡೇಟ್, ನಾವು ಮೋದಿನ ಎಕ್ಸ್ಪೆಕ್ಟ್ ಮಾಡಿ. ನೀವು ಮೋದಿನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದು. ಯಾರು ಬರ್ಬೋದು ಈ ಸಲ ಮಂಗಳೂರಲ್ಲಿ? ಬಿಜೆಪಿ ಕಾಂಗ್ರೆಸ್? ಈ ಸಲ ಮಂಗಳೂರಲ್ಲಿ ಬಿಜೆಪಿ ಬರೋದು. ಬಿಜೆಪಿ ಬರ್ತಾರೆ. ಕಾಂಗ್ರೆಸ್ ಇಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದಾರಲ್ಲ, ಗೆಲ್ಲುದಿಲ್ಲ ಅವರು? ಗೆಲ್ತಾರೆ, ಹಾಗೆಲ್ಲ ಬಿಜೆಪಿ ಬರ್ಬೋದು. ಅಂದ್ರೆ ಲಾಸ್ಟ್ ವರ್ಷ ಅದು ಮೊದಲಿದ್ದು ನೋಡ್ಲಿಕ್ಕೆ ಹೋದ್ರೆ ಅವರೇ ಫೈಟ್ ಅಲ್ಲಿ ಇದ್ರು, ಹಾಗೆ ಹಾಗೆ ಚೌಟ ಆಯ್ಕೆ ಆಗ್ತಾರೆ. ಆಗ್ತಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿ ಬಗ್ಗೆ ನಿಮ್ಮ ಅನಿಸಿಕೆ? ಗ್ಯಾರಂಟಿ ನಮಗೆ ಅಷ್ಟು ಮಿಡ್ಲ್ ಕ್ಲಾಸ್ ಲವರ್ಗೆ ಅಷ್ಟು ಬೀಳಿಲ್ಲ ಅವ್ರದ್ದು ಗ್ಯಾರಂಟಿ ಎಲ್ಲ. ಅದು ನಮ್ದೇ ಮಿನಿಮಮ್ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಕಮ್ಮಿ ಏನು ಬರುದಿಲ್ಲ. ಹಾಗಾಗಿ ನಿಮ್ಮ ಆಯ್ಕೆ ಬಿಜೆಪಿ. ಯಾರು ಆಯ್ಕೆ ಆಗ್ತಾರೆ ಮಂಗಳೂರಲ್ಲಿ? ನಾವು ಸಿದ್ದರಾಮಯ್ಯಗೆ ಸಪೋರ್ಟ್ ಇಲ್ಲ, ಕಾಂಗ್ರೆಸ್. ಪದ್ಮರಾಜ್ ಪೂಜಾರಿ ಅವರು ವಿನ್ ಆಗ್ಬೋದು ಈ ಸಲ? ಅವರು ಕಾಂಗ್ರೆಸ್ ಆಗ್ತಾರೆ. ಬ್ರಿಜೇಶ್ ಚೌಟ ಬಿಜೆಪಿ ಎಲ್ಲವನ್ನು ಮಾರಿ ಆಯ್ತು, ಇನ್ನು ನಮ್ಮನ್ನೇ ಮಾರ್ಲಿಕ್ಕೆ ಬಾಕಿ ಇರೋದು. ಹೌದಾ? ಎಂತ ಮಾರಿದ್ದಾರೆ ಅವರು? ಎಲ್ಲ ಮಾರಿದಾರಲ್ಲ, ಎಲ್ಲ ಮಾರಿ ಮನುಷ್ಯರನ್ನೇ ಮಾರ್ಲಿಕ್ಕೆ ಇರೋದು. ಮಂಗಳೂರಲ್ಲಿ ಯಾರು ವಿನ್ ಆಗ್ಬೋದು? ಮಂಗಳೂರಲ್ಲಿ ಚೌಟನೇ. ಚೌಟ ಬಿಜೆಪಿ ವಿನ್ ಆಗುತ್ತೆ, ಭರವಸೆ ಇದೆಯಾ? ಭರವಸೆ ಇದೆ. ಯಾಕೆ ಕಾಂಗ್ರೆಸ್ ವಿನ್ ಆಗಲ್ಲ? ಅಲ್ಲೇ ಕಾಂಗ್ರೆಸ್ ಹೇಳಲಿಕ್ಕೆ ಆಗ್ತದ? ಕಷ್ಟ ಉಂಟಾ? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಖುಷಿ ಕೊಡ್ತಾ? 50-50. ಮೋದಿ ಆಡಳಿತ 80. ಮೋದಿ ಆಡಳಿತ 80. ಈಗ ಮತ್ತೊಮ್ಮೆ ಮೋದಿ ಆಯ್ಕೆ ಆದರೆ ಅದು 100 ಆಗುತ್ತಾ? 100 ಆಗ್ತದೆ. ಶೋರ್. ನಿಮ್ಮ ಆಯ್ಕೆ ಈ ಸಲ ಬಿಜೆಪಿ. ಈ ಬಾರಿ ಮಂಗಳೂರಲ್ಲಿ ನಿಮ್ಮ ಆಯ್ಕೆ ಯಾರು ಬರಬಹುದು? ಯಾರಂತೂ ಬಿಜೆಪಿ ಬರ್ಬೋದು ಅನ್ಸುತ್ತೆ. ಬಿಜೆಪಿ ಬರಬಹುದು ಅನ್ಸುತ್ತೆ. ಟಫ್ ಫೈಟ್ ಕೊಡಬಹುದಾ? ಕಾಂಗ್ರೆಸ್ನವ್ರು ಟಫ್ ಫೈಟ್ ಕೊಡಬಹುದಾ? ಕಷ್ಟ, ಟಫ್ ಏನು ಇರಲಿಕ್ಕಿಲ್ಲ. ಬಿಜೆಪಿಗೆ ಇಲ್ಲಿ ಫೈಟ್ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾರ ಕೈಯಲ್ಲಿ ಸಹ. ಹಾಗೆಯೇ ಕಾಂಗ್ರೆಸ್ನವರು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಅನಿಸ್ತಿದೆಯಾ ಈ ಸಲ? ಅನಿಸ್ತದೆ, ಆದರೂ ಸಹ ಎಲ್ಲ ಮೋದಿನ ನೋಡಿ ಓಟ್ ಹಾಕ್ತಾರೆ ಬಿಟ್ಟರೆ ಕ್ಯಾಂಡಿಡೇಟ್ ನೋಡಿ ಯಾರು ಸಹ ಓಟ್ ಹಾಕೋದಿಲ್ಲ ಇಲ್ಲಿ. ಹಾಗಾಗಿ ಮೋದಿ ಎಲ್ಲ ಇದ್ದೇ ಇದೆ ಇಲ್ಲಿ ಮಂಗಳೂರಲ್ಲಿ ಇದೆ. ಮೋದಿ ಅವರ ಕೆಲಸ ನಿಮ್ಗೆ ಇಷ್ಟ ಆಯ್ತಾ? 2 ಅವಧಿಯಲ್ಲಿ ತುಂಬಾ ಇಷ್ಟ ಆಯ್ತು. ಹಾಗೆಯೇ ಇನ್ನೊಮ್ಮೆ ಮೋದಿ ಬರ್ತಾರಾ? ಬರ್ತಾರೆ. ಮೋದಿ ಬರ್ತಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಬಗ್ಗೆ ನನಗೇನು ಅದು ಇದಿಲ್ಲ, ಅದೇನು ಅಷ್ಟು ಗೊತ್ತಿಲ್ಲ. ಗಂಡಸರಿಗೂ ಗ್ಯಾರಂಟಿಗಳನ್ನೆಲ್ಲ ಕೊಡಬೇಕಿತ್ತ? ಬೇಡಪ್ಪ, ನಮಗೆ ಬೇಡ, ಅದು ಅಗತ್ಯ ಇಲ್ಲ. ನಾವು ದುಡಿತೀವಿ, ತಿಂತೀವಿ, ಏನು ತೊಂದರೆ ಇಲ್ಲ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮತದಾರರನ್ನ ನಾವು ಮಾತನಾಡಿಸ್ತಾ ಹೋದ್ವಿ. ಅವರ ನಾಡಿ ಮಿಡಿತ, ಮನದಾಳದ ಮಾತು ಎಲ್ಲವನ್ನೂ ಕೂಡ ಗಮನಿಸಿದ್ವಿ. ಒಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಪ್ರಬಲ ಪೈಪೋಟಿಯನ್ನು ಈ ಬಾರಿ ನಿರೀಕ್ಷೆ ಮಾಡಬಹುದು ಅಂತೇಳಿ. ಹಾಗೆಯೇ ಹಿಂದುತ್ವದ ಅಲೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬಂದಾಗ ಕೆಲವರು ಹೇಳ್ತಾರೆ ಈ ಬಾರಿ ಆಗಬಹುದು ಅಂತೇಳಿ. ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿರುವಂಥ ಅಭ್ಯರ್ಥಿ ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಕಡೆಯಲ್ಲಿ ಪ್ರಬಲವಾಗಿರುವಂಥ ಬಿಲ್ಲವ ಸಮುದಾಯದವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಿಲ್ಲಬಹುದು. ಆಗ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾಗೆ ಕಷ್ಟ ಆಗತ್ತೆ ಅಂತೇಳಿ ಒಂದಷ್ಟು ಮತದಾರರು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಒಟ್ಟಿನಲ್ಲಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಂತೆ ಈ ಬಾರಿ ಮಂಗಳೂರಿನಲ್ಲಿ ನಡೀತಾ ಇಲ್ಲ. ಪ್ರಬಲ ಪೈಪೋಟಿ, ಜಿದ್ದನ್ನು ನಿರೀಕ್ಷೆ ಮಾಡಬಹುದು ಎನ್ನುವುದಾಗಿ ಇಲ್ಲಿನ ಮತದಾರರೇ ಹೇಳ್ತಾ ಇದ್ದಾರೆ. ಮತದಾನದ ಫಲಿತಾಂಶ ಬಂದಾಗಲೇ ಮಂಗಳೂರಿನ ದರ್ಬಾರ್, ಈ ಏನು ಕಡಲನಗರಿಯ ದರ್ಬಾರ್ ಯಾರು ಮಾಡ್ತಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು, ಜಿ ಕನ್ನಡ ನ್ಯೂಸ್, ಮಂಗಳೂರು.